ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ನಾವು ಇಂದಿನ ಸಂಚಿಕೆಯಲ್ಲಿ ಯಾಗ ಯಜ್ಞಾದಿ ಕ್ರತುಗಳು ಯಾಕೆ ನಮ್ಮ ಸನಾತನ ಧರ್ಮದ ಒಂದು ಆಧಾರ ಸ್ತಂಭವಾಗಿದೆ ಅಂತ ಸ್ವಲ್ಪ ವಿವರಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ನೋಡ್ರಿ, ಯಾವುದೇ ಬೇರೆ ಬೇರೆ ಮತಗಳಲ್ಲಿ ಇಲ್ಲದೆ ಇರುವಂಥ ವಿಶಾಲವಾಗಿರುವಂತಹ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಉದ್ದೇಶದಿಂದ ಯಾಗ ಯಜ್ಞಾದಿ ಕ್ರತುಗಳನ್ನು ಉದಾರವಾಗಿರುವಂಥ ಒಂದು ಮನಸ್ಸಿನಿಂದ ನಮ್ಮ ಅರ್ಚಕರು, ಪುರೋಹಿತರು, ಋಷಿಗಳು ತೋರಿಸ್ಕೊಟ್ಟಿರುವಂತಹ ಮಾರ್ಗದಲ್ಲಿ ನಡೀತಾ ನಮ್ಮ ಸೃಷ್ಟಿಗೆ ಅಂತಂದ್ರೆ ಇಡೀ ಭೂಮಂಡಲದ ಒಂದು ಕ್ಷೇಮಕ್ಕೋಸ್ಕರ ಅವರು ಮಾಡ್ತಾರೆ ಅಂತ ಇಂದಿನ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡಲು ಪ್ರಯತ್ನ ಮಾಡಿದ್ದೆ. ಮುಂದೆ ಕಥೆಯ ಮುಂದೆ ಭಾಗಕ್ಕೆ ಹೋಗೋಣಂತೆ. ಆಗ ದಶರಥ ಮಹಾರಾಜರು ವಸಿಷ್ಠ ಮಹರ್ಷಿಗಳನ್ನು ಕರೆಸ್ಬಿಟ್ಟು ತಾವು ಈ ಅಶ್ವಮೇಧ ಯಾಗದ ಕಾರ್ಯನಿರ್ವಹಣೆಯ ಒಂದು ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆ ವಸಿಷ್ಠ ಮಹರ್ಷಿಯಷ್ಟು ಬ್ರಹ್ಮಜ್ಞಾನಿಗಳನ್ನು ಇವರು ಏನೋ ಒಂದು ಅಲ್ಲಿ ಮೇಲ್ವಿಚಾರಣೆಗೆ ಅದರ ಕಾರ್ಯನಿರ್ವಹಣೆ ಮಾಡುವಂತ ಯಾಕೆ ಹೇಳಿದ್ದಾರೆ ಅಂತ ನಮಗೆ ಮುಂದೆ ಮುಂದೆ ಅರ್ಥ ಆಗುತ್ತೆ. ಇಲ್ಲಿ ಈ ಯಾಗಕ್ಕೆ ಇತರ ದೇಶಗಳಿಂದ ರಾಜರು, ಪ್ರಜೆಗಳು, ಜನಪದರು, ವೇದ ಬ್ರಾಹ್ಮಣರು, ವಿದ್ವಾಂಸರನ್ನು ಆಹ್ವಾನಿಸಿದ್ದಾರಂತೆ. ಎಲ್ಲರಿಗೂ ಬಂದವರು ಎಲ್ಲರಿಗೂ ಭೋಜನ ಇಡಬೇಕಂತೆ. ಹಳ್ಳಿಗಳಿಂದ ಬಂದಿದ್ದಾರೆ ಅಂತಂತಂದು ಅವರನ್ನು ಅಶ್ರದ್ಧೆಯಿಂದ ನೋಡ್ಬೇಡ್ರಿ. ಭೋಜನ ಇಡಬೇಕಾದ್ರೆ ಎಲ್ಲರಿಗೂ ಶ್ರದ್ಧೆಯಾಗಿ ಬಡಿಸ್ರಿ ಅಂತ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ. 10 ಜನ ಅಲ್ಲಿ ಸೇವಕರಿಗೆ ಹೇಳ್ತಾ ಇದ್ದಾರೆ. ವಸಿಷ್ಠ ಮಹರ್ಷಿಗಳು ಅಲ್ಲಿ ಸೇವೆ ಮಾಡ್ತಾರಲ್ವಾ, ಅನ್ನದಾನ ಮಾಡುವಂಥವ್ರು, 10 ಜನ ಭೋಜನ ಮಾಡ್ಬೇಕಾದ್ರೆ ಕೆಲವು ಜನ ಕಾಮ ಕ್ರೋಧಾದಿಗಳಿಗೆ ಒಳಗಾಗಿ ಅನ್ನಬಾರದೆ ಆಗಿರುವಂತ ಮಾತನ್ನು ಮಾತಾಡ್ತಾರೆ. ಆಗ ನೀವು ಒಂದು ಚಿರುನಗು ಚಿಕ್ಕದಾಗಿ ನಕ್ಬಿಟ್ಟು ಅದನ್ನೇನು ಮನ್ಸಿಗೆ ಹಚ್ಕೋಬೇಡಿ. ಭೋಜನ ಮಾಡಬೇಕಾದಾಗ ಪಂಕ್ತಿಯಲ್ಲಿ ಭೋಜನದ ಪಂಕ್ತಿಯಲ್ಲಿ ಅತಿಥಿ ರೂಪದಲ್ಲಿರುವಂಥ ಸಾಕ್ಷಾತ್ ಭಗವಂತನೇ. ಆದ್ದರಿಂದ ಮರ್ಯಾದೆಗೆ ಇಂತಹ ಕೊರತೆ ಬರಕೂಡದು ಅಂತ ಯಾರು ವಸಿಷ್ಠ ಮಹರ್ಷಿಗಳು ಆಜ್ಞಾಪನೆ ಮಾಡ್ತಾರೆ. ಹಾಗೆ ಜನಕ ಮಹಾರಾಜು, ಕಾಶಿ ಮಹಾರಾಜು, ರೋಮಪಾದರು ಹಾಗೂ ಕೈಕಾರಾಜರನ್ನು ಕರೆಯೋದಕ್ಕೆ ಯಾರನ್ನೋ ಅಲ್ದಲೆ ಸ್ವಯಂವಾಗಿ ಮಂತ್ರಿಗಳನ್ನೇ ಹೋಗ್ರಿ ಅಂತ ಹೇಳ್ತಾರೆ. ಎಲ್ಲರೂ ಏನೋ ಒಂದು ಸ್ಟೇ ಮಾಡೋದಕ್ಕೆ ಬಿಡಾರಗಳನ್ನು ಏರ್ಪಾಡು ಮಾಡಿ ಅಂತಂತ ವಸಿಷ್ಠ ಮಹರ್ಷಿಗಳು ಆದೇಶ ಮಾಡ್ತಾರೆ. ಹೀಗೆ ಬಂದಿರುವಂಥವ್ರಿಗೆಲ್ಲರಿಗೂ ಭೋಜನ ಇಡಬೇಕು. ಅಲ್ಲಿ ಬಂದಿರುವಂಥವರಲ್ಲಿ ವೃದ್ಧರಿರ್ತಾರೆ, ರೋಗಗ್ರಸ್ತರಿರ್ತಾರೆ, ಸ್ತ್ರೀಯರಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ. ಭೋಜನ ಮಾಡಬೇಕಾದ್ರೆ ಅವರೆಲ್ಲರೂ ಏನು ಭೋಜನ ರುಚಿಯಾಗಿದೆ ಅಂತ ಅನ್ನಬೇಕಂತೆ. ಇಷ್ಟು ರುಚಿಕರವಾಗಿರುವಂಥ ಭೋಜನ ಮತ್ತೆ ತಿಂತೀವೋ ಇಲ್ವೋ ಅಂತ ಅಂತಾರಂತೆ. ದಶರಥ ಮಹಾರಾಜರು ಇವರೆಲ್ಲರನ್ನು ನೋಡ್ಬಿಟ್ಟು ಇನ್ನೂ ತಿನ್ನು ಅಂತ ಇದ್ದಾರಂತೆ. ಇವರೆಲ್ಲರಿಗೂ ವಸ್ತ್ರಗಳನ್ನು ದಾನ ಮಾಡಿದಂತೆ. ದಶರಥ ಮಹಾರಾಜರು ಬಂದಂಥವರೆಲ್ಲರೂ ಎಷ್ಟು ಒಳ್ಳೆ ಭೋಜನ ನಮಗೆ ಕೊಟ್ಟ ನೀನು ತಿನ್ನೋ ಥರ ಮಾಡಿದೆ, ಎಷ್ಟು ಉತ್ತಮವಾಗಿರುವಂಥ ವಸ್ತ್ರಗಳು ನನಗೆ ಕೊಟ್ಟಿದ್ಯಾ, ನಿನ್ನ ಕೋರಿಕೆ ತೀರಲಿ, ನಿನಗೆ ಸುಪತ್ರರು ಹುಟ್ಟಲಿ, ನಿನ್ನ ವಂಶ ಆಚಂದ್ರಾರ್ಕವಾಗಿ ಏನು ಬೆಳಗಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರಂತೆ. ಇದು ದಶರಥ ಮಹಾರಾಜರ ಅನ್ನದಾನದ ಬಗ್ಗೆ ನಾವು ಮತ್ತಷ್ಟು ವಿವರಗಳನ್ನು ತಿಳ್ಕೊಬೇಕು ಅಂತಂದ್ರೆ ಅಶ್ವಮೇಧ ಯಾಗ ಶುರು ಮಾಡೋದ್ರಲ್ಲಿ ನಾನೊಂದು ವಿಷಯವನ್ನು ನಿಮಗೆ ಮನವಿ ಮಾಡಿದೆ. ಅಲ್ಲಿ ಅಶ್ವವನ್ನು ತೆಗೆದುಕೊಂಡು ಬಂದ್ಬಿಟ್ಟು ಸ್ಥಾಪನಾ ಮಾಡಿ ಅದಕ್ಕೆ ವಿವಿಧ ಶಾಸ್ತ್ರೋಕ್ತವಾಗಿರುವಂಥ ಕಾರ್ಯಕ್ರಮಗಳನ್ನು ನೆರವೇರಿಸಿದ ನಂತರ ಅಶ್ವ 12 ತಿಂಗಳು ಇಡೀ ಭೂಮಂಡಲವನ್ನು ತಿರುಗಿ ಮತ್ತೆ ಅಯೋಧ್ಯಕ್ಕೆ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಅಶ್ವಮೇಧ ಯಾಗ ಮಾಡೋದಾಗ 1 ವರ್ಷಗಳ ಕಾಲ ನಿರಂತರವಾಗಿ ದಶರಥ ಮಹಾರಾಜರು ಅನ್ನದಾನವನ್ನು ಮಾಡಿದರಂತೆ. ಆ ಅನ್ನದಾನದಲ್ಲಿ ರಾಶಿ ಚಿಕ್ಕದಾಗಿರುವಂಥ ಅಕ್ಕಿ ಅಂತೆ. ಹೀಗೆ ಚಿಕ್ಕ
ಮುತ್ತುಗಳು ಇರುತ್ತಲ್ಲ ಅಷ್ಟು ಒಳ್ಳೆ ಅಕ್ಕಿಯಿಂದ ರಾಶಿ ರಾಶಿ ಪರ್ವತದ ರಾಶಿಗಳನ್ನು ತಂದು ಅಲ್ಲಿ ಹಾಕಿದಾರೇನೋ ಅನ್ನೋಷ್ಟು ಅನ್ನ ಅಂತೆ. ಮತ್ತೆ ಒಂದು 20 ತರ ಸಾರುಗಳು, ಒಂದು 150 ತರ ಸಿಹಿ ಭೋಜ್ಯಗಳು, ಮತ್ತೆ ಏನು ಉಪ್ಪಿನಕಾಯಿ, ಕಚ್ಕೊಂಡು ತಿನ್ನುವಂಥದ್ದು, ನೆಕ್ಕಿ ತಿನ್ನುವಂಥದ್ದು, ಮತ್ತೆ ಕ್ರಿಸ್ಪಿ ಆಗಿರುವಂಥದ್ದು, ಅಂದ್ರೆ ಅದನ್ನ ಏನಂತಾರೆ ಅಂದ್ರೆ ಕ್ರಿಸ್ಪಿ ಆಗಿರುವಂತ ಒಂದು ಪದಾರ್ಥಗಳು, ಈ ತರ ಏನು ಯಾವುದು ಗಡ್ಡೆ ಇರುವಂತ ಒಂದು ಮೊಸರು. ಯಾರ್ಯಾರಿಗೆ ಏನೇನ್ ಬೇಕಪ್ಪ ಅಂತಂತಂದ್ರೆ ಇಲ್ಲಿ ಬಂದಿರುವಂತವ್ರಲ್ಲಿ ವೃದ್ಧರು ಇರ್ತಾರೆ ಅಂತಂದ್ರೆ ವೃದ್ಧರಿಗೆ ಹಲ್ಲಿರೋದಿಲ್ಲ. ಯಾವ್ದಾದ್ರು ಒಂದು ಕರಂ ಅನ್ನುವಂತ ಒಂದು ಚಕ್ಲಿ ತಗೊಂಡೋಗಿ ಅದನ್ನ ತೋರಿಸಿ ನಿಮ್ಗೆ ತಿನ್ನೋದಕ್ಕಾಗೋದಿಲ್ವಲ್ಲ ಅಂತಂತಂದು ಬಂದಿರುವಂತವ್ರನ್ನ ಅವಮಾನ ಮಾಡುವಂತ ಸಂಪ್ರದಾಯ ನಮ್ಮದಲ್ಲ. ಅವ್ರಿಗೆ ಏನ್ ಬೇಕು, ಅವ್ರಿಗೆ ಮೆತ್ತಗಾಗಿರುವಂತ ಒಂದು ಅನ್ನ ಬೇಕು, ಅವ್ರಿಗೆ ಜೀರ್ಣ ಆಗುವಂಥದ್ದು ಬೇಕು, ಅವರು ರುಚಿಕರವಾಗಿ ತಿಂದು ಅಂತಂದ್ರೆ ಎದುರುಗಿರುವಂತವ್ರು ತಿಂತಾ ಇದ್ದಾರೆ, ನಾನು ವಯಸ್ಸಲ್ಲಿ ಇದ್ರೆ ತಿನ್ಬೋದಾಗಿತ್ತು ಅಂತ ಮನಸ್ಸಿನಲ್ಲಿ ಅನ್ಕೊಬಾರ್ದು. ಆ ತರ ಅವ್ರಿಗೆ ಬೇರೆ ತರ ಇರ್ತಾ ಇತ್ತಂದ್ರೆ ವ್ಯಾಧಿಗ್ರಸ್ತರು ಅಂತಂದ್ರೆ ವ್ಯಾಧಿಗ್ರಸ್ತರು ಇರ್ತಾರೆ, ಪಥ್ಯದಲ್ಲಿ ಇರೋವಂಥವ್ರು ಇರ್ತಾರೆ. ಅವರು ಸಹ ಏನೋ ನಾನು ಆರೋಗ್ಯ ಚೆನ್ನಾಗಿದ್ದಿದ್ರೆ ನಾನು ತಿಂತಾ ಇದ್ನಲ್ಲ ಅಂತಂತಂದು ಅವ್ರ ಮನಸ್ಸು ನೋವು ಪಡೆದಲೇ ಇರೋ ತರ ಆ ವ್ಯಾಧಿಗ್ರಸ್ತರಿಗೂ ಕೂಡ ರುಚಿಕರವಾಗಿರುವಂತ ಭೋಜನ ಅಂತೆ. ಮತ್ತೆ ಸ್ತ್ರೀಯರಿಗೆ ಬೇರೆ ತರನೇ ಅವರ ಇದಿರುತ್ತೆ, ಏನು ಅವರು ತಿನ್ನುವಂಥದ್ದು ಅವರ ಅಭಿರುಚಿನೇ ಬೇರೆ ಇರುತ್ತೆ. ಮತ್ತೆ ಚಿಕ್ಕ ಮಕ್ಕಳಿಗೆ ನಾವು ಕೇಳಬೇಕಾಗಿಲ್ಲ, ಅವ್ರಿಗೆ ಮೆತ್ತಗಿರುವಂಥದ್ದು, ನುಂಗಿದ್ರೆ ಒಳಗಡೆ ಹೋಗ್ಬೇಕಾಗಿರುವಂತ ಪದಾರ್ಥಗಳನ್ನೇ ಅವ್ರು ಸೇವನೆ ಮಾಡ್ತಾ ಇರ್ತಾರೆ. ಆಗ ಅವರೆಲ್ಲರಿಗೂ ಆ ಥರನೇ ಏರ್ಪಾಟನ್ನು ಮಾಡಿರ್ತಾರಂತೆ. ಅಂದ್ರೆ ದಶರಥ ಮಹಾರಾಜರು ಒಂದು ಹೊತ್ತಲ್ಲ ಈ ತರ ಏರ್ಪಾಟ್ ಮಾಡಿರೋದು. 1 ವರ್ಷಗಳ ಕಾಲ ಬಂದಂತವ್ರು ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಇಡೀ ಭೂಮಂಡಲದಲ್ಲಿರುವಂತ ಸರಿಸುಮಾರು ಇಡೀ ಭೂಮಂಡಲದಲ್ಲಿರುವಂತ ಪ್ರಜೆಗಳೆಲ್ಲರೂ ಬಂದು ಅಲ್ಲಿ ಭೋಜನವನ್ನು ಸ್ವೀಕಾರ ಮಾಡಿದ್ದಾರೆ. ಮತ್ತೆ ಪ್ರಾಣಿ ಪಕ್ಷಿ ಇವಕ್ಕೆಲ್ಲ ಕೂಡ ಅನ್ನದಾನವನ್ನು ಮಾಡಿದ್ದಾರೆ ಅಂತ ವಾಲ್ಮೀಕಿ ಮಹರ್ಷಿಗಳು ಅಲ್ಲಿ ಹೇಳಿದ್ದಾರೆ. ಹೇಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ನಾನು ಒಂದು ವಿಷಯವನ್ನು ಮನವಿ ಮಾಡಿದೆ. ಆ ಭೋಜನ ಪಂಕ್ತಿಯಲ್ಲಿ ಕಾರ್ಯನಿರ್ವಾಹಕರನ್ನು ಯಾರು ಕೊಟ್ಟಿದ್ದಾರೆ? ವಸಿಷ್ಠ ಮಹರ್ಷಿಗಳು ಕೊಟ್ಟಿದ್ದಾರೆ. ವಸಿಷ್ಠರು ನೋಡ್ಕೊಂತಾರಪ್ಪ ಮತ್ತೆ ಸೇವಕರು ನೋಡ್ಕೊಂತಾರಪ್ಪ ಅಂತ ಅಶ್ರದ್ಧೆ ಮಾಡಿಲ್ಲ. ತಾನು ಯಜಮಾನಿ, ತಾನು ಕರೆದ್ರೇನೆ ಇಷ್ಟು ಜನ ಏನೋ ಬಂದು ಭೋಜನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಇಲ್ದಲೇ ಏನ್ ಬರೋದಿಲ್ವಲ್ಲ, ನಾವು ಕರೆದ್ರೇನೆ ಯಾವ್ದಾದ್ರು ಒಂದು ಶುಭ ಕಾರ್ಯಕ್ಕೆ ಬಂಧುಗಳು ಬರ್ತಾರೆ. ಅತಿಥಿ ದೇವೋ ಭವ ಅನ್ನುವಂತ ಒಂದು ಶಾಸ್ತ್ರದ ಇದು ಅಂತಂದ್ರೆ ಅತಿಥಿಗಳನ್ನು ದೇವರ ತರ ನೋಡುವಂತ ಒಂದು ಸಂಪ್ರದಾಯ ನಮ್ಮ ಸನಾತನ ಭಾರತ ದೇಶದಲ್ಲಿ ಇದೆ. ಅಲ್ಲಿ ದಶರಥ ಮಹಾರಾಜರು ತಾವು ಚಕ್ರವರ್ತಿ ಅಂತ ನೋಡ್ಲಿಲ್ಲ, ಅಲ್ಲಿ ಬಂದು ಖುದ್ದಾಗಿದ್ದು ಇವ್ರಿಗೆ ಇದನ್ನು ಬಡಿಸಿ ಅಲ್ಲಿ ನೋಡು ಅವ್ರಿಗೆ ಇಲ್ಲಿ ನೋಡು ಅಲ್ಲಿ ಹೋಳಿಗೆ ಬಂದಿಲ್ಲ, ನೀನು ಮತ್ತೆ ಮತ್ತೆ ಹಾಕಿಸ್ಕೋ, ಮತ್ತೆ ಮತ್ತೆ ಹಾಕಿಸ್ಕೋ. ಅಲ್ಲಿ ಕೇಳ್ತಾ ಇರುವಂತದ್ದೇನು ಅಂತಂದ್ರೆ ತೆಗೆದುಕೊಂಡು ಬನ್ನಿ, ಇನ್ನೂ ಕೊಡಿ, ಬಡಸಿರಿ ಅಂತ ಅನ್ನುವಂತ ಕೂಗೆ ಕೇಳಿಸ್ತಾ ಇದ್ದಾರಂತೆ. ದಶರಥ ಮಹಾರಾಜರು ಮತ್ತೆ ಅವರ ಮಂತ್ರಿಗಳು, ಅವರ ಪುರೋಹಿತರು, ಅವರ ಸೈನಿಕರು, ಅವರ ಸೇವಕರು ಎಲ್ಲರೂ ಕೊಡೋದ್ರಲ್ಲಿ ಬಹಳ ಬ್ಯುಸಿ ಆಗ್ಬಿಟ್ಟಿದ್ರಂತೆ. ಎಲ್ಲಿ ನೋಡ್ಬೇಕು ಇಂತಹ ಒಂದು ಅನ್ನದಾನ, ವಸ್ತ್ರದಾನ ಮತ್ತೆ ಆಭರಣಗಳ ದಾನ ಎಲ್ಲಿ ನೋಡೋದಕ್ಕಾಗುತ್ತೆ? ಇಷ್ಟೊಂದು ವೈಭವವಾಗಿರುವಂತ ರಾಮಾಯಣಕ್ಕೆ ನಾವು ವಾರಸುದಾರರು ಅಂತಂದ್ರೆ ನಾವೇನ್ ಮಾಡ್ತೀವಿ? ಮದುವೆಗಳಿಗೆ ಕರಿತೀವಿ, ಅಲ್ಲಿ ನಾವೇನ್ ಮಾಡ್ತೀವಿ? ನಮ್ಮ ಎಲ್ಲ ಪ್ರಾಮುಖ್ಯತೆ ಏನಕ್ಕೆ ಕೊಡ್ತೀವಿ? ನಾವು ಬರೀ ಫೋಟೋಗಳಿಗೆ ಮತ್ತೆ ವಿಡಿಯೋಗಳಿಗೆ ಕೊಡ್ತೀವಿ. ಅಂದ್ರೆ ಒಬ್ಬ ಯಜಮಾನಿ ಬಂದಿರುವಂತ ಅತಿಥಿಗಳನ್ನು ದೇವರ ತರ ನೋಡುವಂತ ಸಂಪ್ರದಾಯ ಇವಾಗ ಉಳಿದಿದ್ಯಾ ಅಂತ ನಾವು ಆಲೋಚನೆ ಮಾಡ್ಕೋಬೇಕಲ್ವಾ? ಅಂತಂದ್ರೆ ಅತಿಥಿಗಳನ್ನ ಕರಿತೀವಿ, ಭೋಜನ ಪಂಕ್ತಿಯನ್ನು ಇಟ್ಟು ಅಲ್ಲಿ ಬಾಳೆ ಎಲೆಯನ್ನು ಇಟ್ಬಿಟ್ಟು ಫಸ್ಟ್ ಉಪ್ಪನ್ನು ಹಾಕಿ ಒಂದು ಸಂಪ್ರದಾಯದ ಪ್ರಕಾರ ನೀರನ್ನು ಹಾಕಿ ಎಷ್ಟು ಚೆನ್ನಾಗಿ ಬಡಿಸ್ತಾ ಇದ್ರು. ಒಂದು 20, 25, 30 ವರ್ಷದ ಕೆಳಗೆ ಅತಿಥಿಗಳು ಬಂದು ಮನೆಗೆ ಬಂದು ನೆನೆಸ್ಕೊಳ್ತಾ ಇದ್ರು, ಹಬ್ಬ ಅಲ್ಲಿ ಭೋಜನ ಇಟ್ಟಿದ್ರು, ಅವ್ರ ಮದುವೆಯಲ್ಲಿ ಭೋಜನ ಇಟ್ಟಿದ್ರು, ನಾವು ಜೀವನದಲ್ಲಿ ಯಾವತ್ತೂ ತಿಂದಿಲ್ಲ ಅಂತಂತ ನೆನೆಸ್ಕೊಳ್ತಾ ಇದ್ರು. ಅಂತಂದ್ರೆ ನೋಡ್ರಿ, ನಾನು 2 ಉದ್ದಿನೋಡೆ ಸಾಕು ಅಂತಂದ್ರೆ ಅವ್ರು 5 ಬಡಿಸ್ಬಿಟ್ರು. ಅಲ್ಲಿ ಬಂದು ನಮ್ಮ ಯಾರು ಮದುಮಗನ ತಂದೆ ಬಂದ್ಬಿಟ್ಟು ನಂಗೆ 5 ಉದ್ದಿನೋಡೆ ಬಡಿಸ್ಬಿಟ್ರು. ಮತ್ತೆ ನನಗೆ ಊಟನೇ ಮಾಡೋದಕ್ಕಾಗ್ಲಿಲ್ಲ. ಆ ಮನುಷ್ಯ ಎಷ್ಟು
ಸಿಂಪ್ಲಿಸಿಟಿ ಇದಾರಪ್ಪ, ಅಷ್ಟು ಕೆಲಸದಲ್ಲೂ ಬಂದು ನಾನು ಏನು ತಿಂತಾ ಇದ್ದೀನಿ ಏನಿಲ್ಲ ಅಂತ ಅಲ್ಲಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಏನು ಸಿಂಪ್ಲಿಸಿಟಿ ಅಂತಂತ ಮನೆಗೆ ಬಂದು ಅವ್ರನ್ನ ನಾವು ನೆನೆಸ್ಕೊಂತೀವಲ್ವಾ. ಆದರೆ ಇವಾಗ ನಾವೇನು ಮಾಡ್ತಾ ಇದ್ದೀವಿ, ಬಫೆಟ್ ಸಿಸ್ಟಮ್ ಅಂತ ಒಂದು ಬಂದಿದೆ, ಅದು ಗ್ರೇಟ್ ಆಗಿರುವಂಥ ಒಂದು ಸಿಸ್ಟಮ್. ಒಂದು ಕರೆದಿರ್ತೀವಿ, ಯಾರನ್ನ, ಅತಿಥಿಗಳನ್ನ ಕರೆದಿರ್ತೀವಿ. ಯಾಕೆ ಕರೆದಿರ್ತೀವಿ? ಅವರ ಆಶೀರ್ವಾದವೇ ಮದುಮಕ್ಕಳಿಗೆ ಹಾಗೂ ಮದುಮಗನಿಗೆ 100 ವರ್ಷ ಯಾವ್ದು ಕೆಲಸ ಮಾಡುತ್ತೆ ಅಂತಂದ್ರೆ ವಿಡಿಯೋಗಳಲ್ಲ, ಫೋಟೋಗಳಲ್ಲ. ಅದು ಅವಸರನೇ, ಎಷ್ಟು ಬೇಕೋ ಅಷ್ಟು ಇದು ಮಾಡ್ಬೇಕು. ಆದ್ರೆ ಪ್ರಾಧಾನ್ಯತೆ ಇಲ್ಲ, ಅದಕ್ಕೆ ನೀರು ಬಿಟ್ಟು ಮನುಷ್ಯರನ್ನು ನೆಗ್ಲೆಕ್ಟ್ ಮಾಡುವಂತ ಸಂಪ್ರದಾಯ ನಮ್ಮದಲ್ವಲ್ಲ. ಹಾಗೆ ಮಾಡಿದ್ರೆ ಬಂದಂಥವ್ರು ಮನಸ್ಸು ನೋವು ಮಾಡ್ಕೊಂಡು ಹೋದ್ರೆ ಅಲ್ಲಿ ಶುಭ ಎಲ್ಲಿ ನಡೆಯುತ್ತೆ ಅಲ್ವಾ. ಅದಕ್ಕೆ ಅಲ್ವಾ ಈ ನಡುವೆ ನಡೀತಾ ಇರುವಂತ ಮದುವೆಗಳಿಗೆ ಎಷ್ಟು ಅದು ಗಟ್ಟಿ ಏನು ಒಂದು ಭದ್ರತೆ ಇದೆ ಅಂತಂತ ನಾವು, ಅಂದ್ರೆ ಮದುವೆಗಳಲ್ಲಿ ಲಕ್ಷ ಲಕ್ಷ ಖರ್ಚಿಡೋದರಲ್ಲ ಅಲ್ಲ, ನಾವು ಬಂದಿರುವಂತ ಅತಿಥಿಗಳಿಗೆ ಯಾವ ರೀತಿ ಮರ್ಯಾದೆ ಕೊಡ್ತಾ ಇದ್ದೀವಿ, ಅವರು ಮನಸ್ಸನ್ನ ಯಾವ ತರ ಸಂತೃಪ್ತಿ ಪಡಿಸ್ತಾ ಇದ್ದೀವಿ, ಅವ್ರ ಆಶೀರ್ವಾದ ಕೋರ್ಕೊಂಡು ಕರೆದಿದೀವ ಇಲ್ಲ ಅಂತಂದ್ರೆ. ಅಂದ್ರೆ ಒಂದು ಬಫೆಟ್ ಸಿಸ್ಟಮ್ ಅಂತ ನಾನು ಅಲ್ಲಿಗೆ ಬಿಟ್ಬಿಟ್ಟೆ. ಬಫೆಟ್ ಸಿಸ್ಟಮ್ ಅಲ್ಲಿ ಏನ್ ಬರುತ್ತೆ, ಒಬ್ಬ ಅತಿಥಿ ಬಂದಿರ್ತಾನೆ, ತಟ್ಟೆ ಇಟ್ಕೊಂಡು ಹೋಗ್ಬೇಕಂತೆ. ನಮ್ಮ ಗುರುಗಳು ಚಾಗಂಟಿ ಅವ್ರು ಹೇಳ್ತಾರೆ, ಆ ತಟ್ಟೆ ಇಟ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೆ ಏನ್ ಅನ್ಸುತ್ತಂತೆ, ಭಿಕ್ಷುಕನ ತರ ಹೋಗ್ಬೇಕಂತ. ಅವನು ಬಡಿಸೋ ಅಂತವನು ಎಡಗೈಯಲ್ಲೋ ಬಡಗೈಯಲ್ಲೋ, ಸವ್ಯಸಾಚಿ ತರ ಎರಡುಗೈಯಲ್ಲೂ ಬಡಿಸ್ತಾನೆ. ಸ್ವೀಟ್ ಎಲ್ಲಿ ಇಟ್ಕೋಬೇಕೋ ಗೊತ್ತಿಲ್ಲ, ಪಲಾವ್ ಎಲ್ಲಿ ಇಟ್ಕೋಬೇಕೋ ಗೊತ್ತಿಲ್ಲ, ಸಾರು ಎಲ್ಲಿ ಹಾಕಿಸ್ಕೋಬೇಕೋ ಗೊತ್ತಿಲ್ಲ, ಸ್ವೀಟು ಮತ್ತು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದಿರೋ ತರ ಇರುತ್ತೆ. ಇನ್ನು ಆ ಊಟ ಮಾಡ್ಬೇಕಾದ್ರೆ ನಿಂತ್ಕೊಂಡು ಮಾಡ್ಬೇಕಂತೆ. ಅದು ನಮ್ಮ ಸಂಪ್ರದಾಯ ಅಲ್ಲ. ನಿಲ್ಲಿಸಿ ಯಾರಿಗೂ ಊಟ ಬಡಿಸುವಂಥದ್ದು, ನಿಂತು ತಿನ್ನಬಾರ್ದು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಕರೆಸಿ ಈ ತರ ಅವಮಾನ ಮಾಡ್ದಂಗೆ ಅಂತ ನಮ್ಮ ಚಾಗಂಟಿ ಕೋಟೇಶ್ವರ ಅವರು ಹೇಳ್ತಾ ಇರ್ತಾರೆ, ನಮ್ಮ ಗುರುಗಳು. ಅಂದ್ರೆ ಯಾವ ತರ ಬಡಿಸ್ಬೇಕು, ಒಬ್ಬ ಅತಿಥಿ ಬಂದಿದ್ದಾರೆ ಅಂತಂದ್ರೆ ಫಸ್ಟ್ ಮರ್ಯಾದೆ ಏನು, ಅವ್ರನ್ನ ಕೂರ್ಸೋದೇ ಅಲ್ವಾ. ಕೂರಿಸ್ಬಿಟ್ಟು ಬಾಳೆ ಎಲೆ ಹಾಕ್ಬಿಟ್ಟು ಪ್ರೀತಿಯಿಂದ ಬಡಿಸಿ ಅವರು ಏನು ಬಫೆಟ್ ಸಿಸ್ಟಮ್ ಅಲ್ಲಿ ಏನು ತಿಂತ ನೆತ್ತಿಗೆ ಇದಾಗುತ್ತೆ ಅಂತಂದ್ರೆ ನೀರು ಕುಡಿಬೇಕು ಅಂತ ಅನ್ಸುತ್ತೆ. ನಾವು ಎಂಥ ಲೋಟದಲ್ಲಿ ನೀರಿಟ್ಟಿರ್ತೀವಿ, ಈರುಳ್ಳಿಯ ಒಂದು ಪೊರೆ ಇರುತ್ತಲ್ವ ಅಂತ ಲೋಟ, ಅದನ್ನ ಒಂದ್ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ನೀರೆಲ್ಲ ಚೆಲ್ಲೋಗ್ಬಿಡುತ್ತೆ. ಅದು ಜಾರಿ ಯಾರ ಮೇಲಾದ್ರೂ ಬಿದ್ದು ಬಿಟ್ರೆ ಆ ಅನ್ನ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಆ ಅನ್ನವನ್ನು ತುಳಿದ್ಬಿಡೋದು. ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನುವಂತ ದೇಶ ನಮ್ಮದು. ಅನ್ನಪೂರ್ಣಾದೇವಿ ಅಂತ ನಾವು ಕಣ್ಣಿಗೊತ್ಕೊಂಡು ಪ್ರತಿ ತುತ್ತನ್ನು ತಿನ್ನುವಂತ ಸಂಪ್ರದಾಯ ನಮ್ಮದು. ಆದ್ರೆ ಆ ಭೋಜನ ಯಾವುದು, ಮದುವೆ ಇದರಲ್ಲಿ ಹಾಲಲ್ಲಿ ಎಷ್ಟು ಅನ್ನವನ್ನು ನಾವು ತುಳಿತೀವಿ ಈ ಬಫೆಟ್ ಸಿಸ್ಟಮ್ ಇಂದ. ಇದಲ್ವಲ್ಲ ನಮ್ಮ ಸಂಪ್ರದಾಯ. ನಾವು ರಾಮಾಯಣಕ್ಕೆ ವಾರಸುದಾರರು, ಅದಕ್ಕೋಸ್ಕರನೇ ಅತಿಥಿ ದೇವೋ ಭವ ಅನ್ನುವಂತ ಒಂದು ಸಂಪ್ರದಾಯವನ್ನು ನಾವು ಪಾಟಿಸ್ಬೇಕು. ಇವರು ಹೇಳ್ತಾರಪ್ಪ, ಆ ಕಾಲದಲ್ಲಿ ದಶರಥ ಮಹಾರಾಜರದ ವೈಭೋಗನೇ ಬೇರೆ ಇತ್ತು, ರಾಜರಾಗಿದ್ದರು ಅಂತ ಅಂತಾರೆ. ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಈಗಲೂ ಬಹಳ ಕಡೆ ಈ ರೀತಿ ಅನ್ನದಾನವನ್ನು ಮಾಡುವಂಥದ್ದನ್ನ ನಾವು ಕಾಣ್ತೀವಿ. ಎಲ್ಲೆಲ್ಲಿ ಮಾಡ್ತಾರಪ್ಪ ಅಂತಂದ್ರೆ, ನಾನು ಪ್ರಮುಖವಾಗಿ ನಿಮ್ಗೆ ಮನವಿ ಮಾಡಬೇಕಾಗಿರುವಂಥದ್ದು, ಒಂದು 106 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶ ಇದರಲ್ಲಿ ಗೋದಾವರಿ ತೀರದಲ್ಲಿ ಡೊಕ್ಕಾ ಸೀತಮ್ಮ ಅನ್ನುವಂಥ ಒಬ್ಬ ಮಹಾತಾಯಿ ಇದ್ರಂತೆ. ಎಲ್ಲರಿಗೂ ನಂಬೋದಕ್ಕೆ ಅಸಾಧ್ಯ ಆದ್ರೂ ಆ ತಾಯಿ ದಿನದಲ್ಲಿ 24 ಗಂಟೆಯಲ್ಲಿ 20 ಗಂಟೆಗಳು ಅನ್ನದಾನ ಮಾಡ್ತಾ ಇದ್ರಂತೆ ಆ ತಾಯಿ. ಅಂದ್ರೆ ಆ ಸಮಯದಲ್ಲಿ ಯಾರು ಸೇವಕರು ಇರ್ಲಿಲ್ಲ, ಕೆಲಸದವ್ರು ಇರ್ಲಿಲ್ಲ, ಗ್ಯಾಸ್ ಸ್ಟವ್ಗಳು ಇರ್ಲಿಲ್ಲ, ಕುಕ್ಕರ್ಗಳು ಇರ್ಲಿಲ್ಲ. ಆ ಸಮಯದಲ್ಲಿ ಆ ತಾಯಿ 24 ಗಂಟೆಗಳು ಅಂತಂದ್ರೆ, ಈ ರಾಮಾಯಣದಲ್ಲಿ ಹೇಳ್ತಾರಲ್ವ, ವೃದ್ಧರು ಬಂದಿರ್ತಾರೆ, ಮತ್ತೆ ರೋಗಗ್ರಸ್ತರು ಬಂದಿರ್ತಾರೆ ಅಂತಂದ್ರೆ, ಆ ತಾಯಿ ಯಾರಾದ್ರೂ ರೋಗಗ್ರಸ್ತರು ಬಂದ್ರೆ ಪಥ್ಯದ ಊಟ ಅವರಿಗೆ ಪ್ರತ್ಯೇಕವಾಗಿ ಏನು ಅಡಿಗೆ ಮಾಡಿ ಇಡ್ತಾ ಇದ್ರಂತೆ. ಆ ತಾಯಿ ಅನ್ನದಾನದಿಂದ ಹರಿಯ ಒಂದು ದರ್ಶನ ತನಕ ಹೋಗಿರುವಂತ ತಾಯಿ. ಆ ತಾಯಿಯ ಒಂದು ಜೀವನ ಚರಿತ್ರೆ ಒಂದು 30 ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಬರಿತಾ ಇದ್ರಂತೆ. ನಮ್ಮ ಸೋದರ ಮಾವಂದರೆಲ್ಲರೂ ಆ ಡೊಕ್ಕಾ ಸೀತಮ್ಮ ಅವರ ಪರಿಚಯ ಇತ್ತು, ಅವರ ಜೀವನ ಚರಿತ್ರೆ ಏನಿದೆ, ಅವರು ಯಾವ ರೀತಿ ಅನ್ನದಾನ ಮಾಡಿದ್ರು, ಯಾವ ರೀತಿ ಭದ್ರಾಚಲ ರಾಮನನ್ನು ದರ್ಶನ ಮಾಡ್ಕೊಂಡಿದ್ರು ಅಂತ. ಅವರು ಮಾಡಿರುವಂತ ಅನ್ನದಾನಕ್ಕೆ ಪ್ರತಿಫಲ ಏನು ಅಂತಂದ್ರೆ, ಈ
ವೆಸ್ಟ್ ಗೋದಾವರಿ ಜಿಲ್ಲೆಯಲ್ಲಿ ಒಂದು ಬ್ರಿಡ್ಜಿಗೆ ಡೊಕ್ಕಾ ಸೀತಮ್ಮ ಅನ್ನುವಂಥ ಹೆಸರಿಟ್ಟಿದ್ದಾರೆ. ಮತ್ತೆ ಇವತ್ತಿಗೂ ನಾವು ಲಂಡನ್ ಅಲ್ಲಿ ಅಲ್ಲಿ ಪ್ಯಾಲೇಸ್ ಅಲ್ಲಿ ಅರಮನೆಯಲ್ಲಿ ಆ ತಾಯಿಯ ಒಂದು ಚಿತ್ರಪಟವನ್ನು ನೋಡ್ತೀವಿ. ಯೋಗಿ ಅಂತಂದ್ರೆ ಇವಾಗಿನ ಯಾರಿಗೂ ಬಾಲಯೋಗಿ ಅಂತ ಸ್ಪೀಕರ್ ಇದ್ರು, ಅವ್ರು ಲಂಡನ್ಗೆ ಹೋದಾಗ ಆ ಡೊಕ್ಕಾ ಸೀತಮ್ಮ ಆ ಪ್ರಾಂತ್ಯದವ್ರೆ, ಆ ಡೊಕ್ಕಾ ಸೀತಮ್ಮನ ಒಂದು ಚಿತ್ರಪಟ ನೋಡ್ಬಿಟ್ಟು ಈ ತಾಯಿದು ಏನೋ ಚಿತ್ರಪಟ ಇಲ್ಲಿದೆಯಾ ಅಂತಂತ ಹೇಳಿದ್ರಂತೆ. ಆ ತಾಯಿ ಬಗ್ಗೆ ಹೇಳ್ತಾ ಇದ್ರೆ ನಾನು ಮೈ ಮರ್ತು ಹೋಗ್ಬಿಡ್ತೀನಿ. ಮತ್ತೆ ವಿಡಿಯೋ ಲೆಂತ್ ಹೆಚ್ಚಾಗಿರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಪ್ರತಿದಿನವೂ ನಿರಂತರವೂ ಅನ್ನದಾನ ಮಾಡುವಂಥ ಅನೇಕ ಕ್ಷೇತ್ರಗಳು ನಮ್ಮ ಭಾರತ ದೇಶದಲ್ಲಿ ಇವತ್ತು ಇದೆ. ಭಾರತ ದೇಶದ ಪ್ರತಿ ಮಠದಲ್ಲೂ, ಪ್ರತಿ ಪೀಠದಲ್ಲೂ, ಪ್ರತಿ ದೇವಾಲಯದಲ್ಲೂ ಅನ್ನದಾನ ನಡೀತಾ ಇರುತ್ತದೆ. ನಮ್ಮ ಪರಮ ಪೂಜ್ಯ ಗುರುನಾಥರು ಶ್ರೀ 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 ಮಹಾರಾಣಿ ಮುರಳೀಧರ ಸ್ವಾಮಿಯವರು ಅನ್ನದಾನ ಪ್ರಭು ಅಂತಾನೆ ಹೇಳ್ಬಹುದಾಗುತ್ತೆ. ಅವರ ತಿರುನಕ್ಷತ್ರ ಆಚರಣೆಗಿಂತ ಮುಂಚೆ 1 ತಿಂಗಳು ನಿರಂತರವಾಗಿ ದೇಶವ್ಯಾಪ್ತವಾಗಿ ಅನ್ನದಾನ ಮಾಡ್ತಾರೆ. ಪ್ರತಿ ತಿಂಗಳು ತಿರುನಕ್ಷತ್ರ, ಅವರ ತಿರುನಕ್ಷತ್ರ ಅಂದ್ರೆ ಸ್ವಾತಿ ನಕ್ಷತ್ರ, ಅವರ ಜನ್ಮದಿನ ನಕ್ಷತ್ರ. ಅವರು ಒಂದು ವೃದ್ಧಾಶ್ರಮದಲ್ಲಿ 400ರಿಂದ 500 ಜನಕ್ಕೆ ಪ್ರತಿ ತಿಂಗಳು, ನನಗೆ ತಿಳಿದಿರೋ ಮಟ್ಟಿಗೆ ಪೂರ್ತಿಯಾಗಿ ನಮ್ಮ ಗುರುನಾಥರು ಇಂಥ ಸೇವೆ ಎಲ್ಲೆಲ್ಲಿ ಮಾಡ್ತಾರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ನೋಡಿರೋ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಈ ಥರ ಪ್ರತಿ ತಿಂಗಳು ಅವರು ಅನ್ನದಾನವನ್ನು ಮಾಡಿಸ್ತಾರೆ. ನಂತರ ಇನ್ನು ನಮ್ಮ ಯಾವುದು ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವಂಥ ಅನ್ನದಾನ ಕ್ಷೇತ್ರ ಅಂತಂದರೆ ಶ್ರೀ ಕ್ಷೇತ್ರ ಯಾವುದು ಧರ್ಮಸ್ಥಳದಲ್ಲಿ ನಿರಂತರವೂ ಅನ್ನದಾನ ನಡೀತಾ ಇರುತ್ತೆ. ಮತ್ತು ಮಂತ್ರಾಲಯದಲ್ಲಿ ನಿರಂತರವೂ ಅನ್ನದಾನ ನಡೀತಾ ಇರುತ್ತೆ. ಇನ್ನು ಶೃಂಗೇರಿಯಲ್ಲಿ ಪ್ರತಿಯೊಂದು ದೇವಾಲಯದಲ್ಲೂ ಏನು ಅನ್ನದಾನ ನಡೀತಾ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಹೊರನಾಡಿಗೆ ಯಾರಾದರೂ ಹೋಗಿದ್ರೆ ಅವರ ಒಂದು ಆತಿಥ್ಯದ ಮಾಧುರ್ಯವನ್ನು ನೆನೆಸ್ಕೊಂಡೇ ಯಾರು ಇರೋದಿಲ್ಲ. ಅಲ್ಲಿ ಅರ್ಧರಾತ್ರಿ 11 ಗಂಟೆ 12 ಗಂಟೆಗೆ ಹೋಗಿ ಮಲಗಿರುವಂಥವ್ರನ್ನ ಬಂದು ಎಬ್ಬರಿಸಿ ನೀವು ಊಟ ಮಾಡಿದ್ದೀರಾ ಇಲ್ವಾ ಅಂತ ಕೇಳ್ತಾರೆ ಅಂತ ಅಲ್ಲಿರುವಂಥ ಒಂದು ಯಾವುದು ದೇವಸ್ಥಾನದ ಸಿಬ್ಬಂದಿಗಳು. ಮತ್ತೆ ಅಲ್ಲಿ ಊಟ ಮಾಡಿದ್ರೆ ತಟ್ಟೆ ತೊಳೆಯೋದಕ್ಕೂ ಕೊಡೋದಿಲ್ವಂತೆ, ನೀವು ತೊಳಿಬೇಡಿ, ನೀವು ಅತಿಥಿ ದೇವತೆಗಳು ಅಂತಂತ ಊಟ ಮಾಡಿರುವಂಥ ಹೋಗಿರುವಂಥ ಯಾತ್ರಾರ್ಥಿಗಳು ಹೋಗಿರುವಂಥ ತಟ್ಟೆನ ಅವರೇ ತೊಳಿತಾರಂತೆ. ಮತ್ತೆ ಮಲಕ್ಕೊಳ್ಳೋದಕ್ಕೆ ಚಾಪೆ ಕೊಡ್ತಾರಂತೆ, ಬೆಡ್ಶೀಟ್ಗಳು ಕೊಡ್ತಾರಂತೆ. ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಎದ್ದು ಕಾಫಿ ಕುಡೀರಿ ಅಂತಂತಂದು ನಮ್ಮ ಏನೋ ಒಂದು ರಕ್ತ ಸಂಬಂಧದವ್ರು ತೋರಿಸಿದಷ್ಟು ಮಮಕಾರ ತೋರಿಸ್ತಾರಂತೆ. ಇದು ನಮ್ಮ ದೇಶದ ಒಂದು ವೈಭೋಗ. ಹಾಗೆ ನಾವು ಇನ್ನು ಲಕ್ಷಾಂತರ ಜನ ಪಂಜಾಬ್ನಲ್ಲಿ ಇದೆಯಲ್ವಾ ಗೋಲ್ಡನ್ ಟೆಂಪಲ್, ಅಲ್ಲಿ ಅನ್ನದಾಸೋಹ ನಡೀತಾನೆ ಇರುತ್ತೆ. ಇನ್ನೊಂದು ನಮ್ಮ ಪ್ರಖ್ಯಾತವಾಗಿರುವಂಥ ಒಂದು ಅನ್ನದಾಸೋಹಕ್ಕೆ ಏನು ಪ್ರಸಿದ್ಧಿ ಪಡೆದಿರುವಂಥದ್ದು ಯಾವುದು ಅಂತಂದರೆ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಅರ್ಧರಾತ್ರಿ 1 ಗಂಟೆಗೆ ಹೋದ್ರೂ ಅಲ್ಲಿ ಯಾತ್ರಾರ್ಥಿಗಳನ್ನ ನೀವೇನಾದ್ರೂ ಊಟ ಮಾಡಿ ಬನ್ನಿ ಅಂತ ಕರೀತಾರಂತೆ. ಊಟ ಮಾಡಿದೀರಾ ಅಲ್ಲ, ಊಟ ಮಾಡಿ ಬನ್ನಿ ಅಂತ ಬಲವಂತ ಮಾಡ್ತಾರಂತೆ ಆಯ್ತಾ. ಇದು ಪ್ರತ್ಯಕ್ಷವಾಗಿ ಏನು ನೋಡಿರುವಂಥ ಉದಾಹರಣೆಗಳಿರುತ್ತೆ. ಅಲ್ಲಿ ಏನು ನಾವು ಊಟ ಬಡಿಸ್ಬೇಕು ಅಂತಂದ್ರೆ ಯಾರು ಏನೋ ಅವ್ರ ಮನೇಲಿ ಊಟ ಇಲ್ದಲೆ ಒಂದೊತ್ತಿಗೆ ಗತಿ ಇಲ್ದಲೆ ಬರೋದಿಲ್ಲ. ಇವಾಗ ನಮಗೆ ಕರೆಯೋದಕ್ಕೂ ಬರೋದಿಲ್ಲ, ಅತಿಥಿಗಳಿಗೆ ಆತಿಥ್ಯ ಕೊಡೋದಕ್ಕೂ ಬರೋದಿಲ್ಲ ಅಂತ ನಮ್ಮ ಈ ಕಾಲದ ಒಂದು ಮಕ್ಕಳಿಗೆ ಅದರ ರುಚಿನೇ ಗೊತ್ತಿಲ್ಲ. ಅಂತಂದ್ರೆ ಏನು ನಮ್ಮ ಭಾರತ ದೇಶದಲ್ಲಿ ಯಾವತ್ತೂ ಅಂತಂದ್ರೆ ಒಂದು 30-40 ವರ್ಷಗಳ ಹಿಂದೆ ಹೋಟೆಲ್ಸ್ಗಳಿರಲಿಲ್ಲ, ಬಿಸ್ಲರಿ ಬಾಟಲ್ಸ್ ಇರಲಿಲ್ಲ. ನಮ್ಮ ಅಣ್ಣಮ್ಮಜ್ಜಿ ಬಿಸ್ಲರಿ ಬಾಟ್ಲ್ ಅಲ್ಲಿ ನೀರು ಕೊಂಡು ಕುಡಿದ್ರೆ ಏನ್ ಗತಿ ಬಂದಿದ್ಯಪ್ಪ ಅಂತಂದ್ರೆ ನಮ್ಮ ಅಜ್ಜಿಗೆ 103 ವರ್ಷ. ಅವರು ಏನು ಎಂಥ ಕಾಲ ಬಂದ್ಬಿಟ್ಟಿದೆ, ನೀರನ್ನು ಕೂಡ ಕೊಂಡ್ಕೊಂಡು ಕುಡಿಬೇಕಾ. ನಮ್ಮ ಕಾಲದಲ್ಲಿ ಸಲ್ವೇಂದ್ರಗಳು ಅಂತಂತಂದು ಊರಲ್ಲಿ ಯಾವುದೋ ಒಂದು ಹತ್ರ 3-4 ಹತ್ರ ಏನು ನೀರು ಇಡ್ತಾ ಇದ್ರಂತೆ. ನೀರಿನ ಜೊತೆಲಿ ಒಳ್ಳೆ ಪಾನಕ ಇಡ್ತಾ ಇದ್ರಂತೆ. ಮತ್ತೆ ಅನ್ನದಾನ ಸತ್ರಗಳು ಅಂತಂದ್ರೆ ಯಾವುದೇ ಒಂದು ಡೊನೇಷನ್ ತಗೊಂಡರೆ ಅಂತಂದ್ರೆ ಡೊನೇಷನ್ಗಳಿಗೋಸ್ಕರ ಆ ಥರ ಅಲ್ಲ, ತಮಗೆ ಪುಣ್ಯ ಬರಲಿ ಅಂತ ಅನ್ನದಾನಕ್ಕೆ ಮಿಗಿಲಾಗಿರುವಂಥ ದಾನ ಇನ್ಯಾವುದಾದ್ರೂ ಇದೆಯಾ? ಏನಾದರೂ ಕೊಟ್ಟರು ಮತ್ತಷ್ಟು
ಮತ್ತಷ್ಟು ಕೊಡಬೇಕು ಅಂತ ಅನ್ಸುತ್ತೆ. ಆದ್ರೆ ಅನ್ನದಾನ ಏನ್ ಮಾಡುತ್ತೆ, ಹೊಟ್ಟೆ ತುಂಬಿರುವಂತವ್ರಿಗೆ ಏನ್ ಮಾಡುತ್ತೆ, ಇನ್ನು ಸಾಕಪ್ಪ ಅಂತ ಹೇಳ್ತಾರೆ. ಅಂತಂದ್ರೆ ದಶರಥ ಮಹಾರಾಜರು ಮಾಡಿರುವಂತ ಆ ಅನ್ನದಾನದಲ್ಲಿ ಜನ ಭಗವಂತನ ಬೈಕೊಂಡ್ರಂತೆ. ಇಷ್ಟು ಒಳ್ಳೊಳ್ಳೆ ಪದಾರ್ಥಗಳಿದಾವೆ, ಈ ಭಗವಂತ ಹೊಟ್ಟೆಗೆ ಇಷ್ಟು ಪರಿಮಿತಿ ಇಟ್ಬಿಟ್ಟಿದಾನಲ್ಲಪ್ಪ, ನಮ್ಮ ಹೊಟ್ಟೆ ಇನ್ನೂ ಸ್ವಲ್ಪ ಇಡ್ಸಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಮತ್ತೆ ಜನ್ಮದಲ್ಲಿ ಇಂಥ ಏನು ಒಂದು ಪದಾರ್ಥಗಳನ್ನು ನಾವು ತಿನ್ನೋದಕ್ಕಾಗುತ್ತಾ ಅಂತ ಅವರು ಬೇಜಾರು ಪಡ್ತಾ ಇದ್ರಂತೆ. ನೋಡ್ರಿ, ಕವಿ ಸಾರ್ವಭೌಮ ವಿಶ್ವನಾಥ ಸತ್ಯನಾರಾಯಣರು ರಾಮಾಯಣ ಬರಿಬೇಕಾದ್ರೆ ಈ ತರ ಬರ್ದಿದ್ದಾರೆ. ಇದು ನಾನು ಹೇಳ್ತಾ ಇರುವಂತ ವಿಷಯ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಏನ್ ಹೇಳಿದ್ರು ಅಂತಂದ್ರೆ, ಅಲ್ಲಿ ಬಡಿಸ್ತಾ ಇದಾರಂತೆ ಬೇಡ ಅಂದ್ರೂ ಇನ್ನು ಸ್ವಲ್ಪ ಇದನ್ನೊಂದು ಸ್ವಲ್ಪ ರುಚಿ ನೋಡು, ಈ ಪದಾರ್ಥ ಏನು ಹೊಸ್ದಾಗಿದೆ, ಇದನ್ನ ತಿನ್ನು, ನೀನ್ ಇಷ್ಟಕ್ಕೆ ಮುಂಚೆ ಉಷ್ಣ ಆಗುವಂತ ಪದಾರ್ಥ ತಿಂದಿಯಲ್ವಾ, ಇವಾಗ ಶೀತ ಆಗುವಂಥದ್ದು ಮೊಸರು ಹಾಕೋ ಅಂತ. ಅಂದ್ರೆ ಉಷ್ಣ ಆಗುವಂತ ಪದಾರ್ಥ ಬಡಿಸೋರು ಅವ್ರೆ, ಮೈ ಮತ್ತೆ ಅದಕ್ಕೆ ಬಾಡಿ ತಂಪಾಗುವಂತ ಏನು ದೇಹ ತಂಪಾಗುವಂತ ಪದಾರ್ಥಗಳನ್ನು ಕೂಡ ತಗೊಂಡ್ಬಂದು ಬಡಿಸ್ತಾ ಇದ್ದಾರಂತೆ. ಅವಾಗ ಕೈ ಅಡ್ಡ ಇಟ್ರೆ ಅವ್ರು ಹೇಗೋ ತೆಗೆದು ಮತ್ತೆ ತಿನ್ನಿಸ್ತಾ ಇದ್ದಾರೆ. ಇವಾಗ ಏನಪ್ಪಾ ಮಾಡೋಣ ಅಂತಂದ್ರೆ, ಈ ತರ ಮುಂದಕ್ಕೆ ಬಗ್ಗೆ ಬೆನ್ನಾದ್ರೂ ಅಡ್ಡ ಇಡೋಣ ಅಂತಂದ್ರೆ ಆ ಹೊಟ್ಟೆ ಬಾಗ್ತಾ ಇಲ್ವಂತೆ. ಅಷ್ಟು ಹೊಟ್ಟೆ ತುಂಬಾ ಅಂತಂದ್ರೆ ಸಾಕಪ್ಪ ಭಗವಂತ ಅಂತಂದ್ರೆ ಅನ್ನ ಹೊಟ್ಟೆ ತುಂಬಿದ ಮೇಲೆ ಬೇಡವೇ ಬೇಡ, ಅದೆಷ್ಟು ಪಂಚಭಕ್ಷ ಪರಮಾನ್ನ ಇದ್ರೂ ಹೊಟ್ಟೆ ತುಂಬಿದ ನಂತರ ತೃಪ್ತಿ ಅನ್ನುವಂಥದ್ದು ಇರುತ್ತಲ್ಲ. ಈ ಅನ್ನದಾನದ ಬಗ್ಗೆ, ಅನ್ನದಾನಕ್ಕಿಂತ ಶ್ರೇಷ್ಠವಾಗಿರುವಂಥ ದಾನ ಇಲ್ಲ. ಇದು ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ, ಹಲವಾರು ನಮ್ಮ ಆಧ್ಯಾತ್ಮ ಗ್ರಂಥಗಳಲ್ಲಿ ಅನ್ನದಾನದ ಮಹಿಮೆಯನ್ನು ತೋರಿಸ್ಕೊಟ್ಟಿದ್ದಾರೆ. ಇಷ್ಟು 1 ವರ್ಷಗಳ ಕಾಲ ನಿರಂತರವಾಗಿ ಇಷ್ಟು ಶ್ರೇಷ್ಠವಾಗಿರುವಂತ ಅನ್ನದಾನ ಮಾಡಿರೋದಕ್ಕೆ ಅಲ್ವಾ ಲೋಕವಿಖ್ಯಾತರಾಗಿರುವಂತ 4 ಜನ ಮಕ್ಕಳು ದಶರಥ ಮಹಾರಾಜರು ಹುಟ್ಟಿರೋದು. ನಮ್ಮ ಸ್ವಾಮಿಯವರು ಹೇಳಿದ್ರು ಒಂದು ಸರಿ ನಮ್ಮ ತಾಯಿಯವ್ರ ಹತ್ರ ಅನ್ನದಾನದ ಬಗ್ಗೆ ಮಾತನಾಡ್ತಾ ಕರ್ಣನ್ಗೆ ಸತ್ತ ನಂತರ ಸ್ವರ್ಗ ಸಿಗ್ಲಿಲ್ವಂತೆ. ಯಾಕೆ ಅಂತಂದ್ರೆ ದಾನವೀರೇಶ್ವರ ಕರ್ಣರಲ್ವಾ, ಕರ್ಣರ ಬಗ್ಗೆ ನಾವು ಹೇಳ್ಕೊಂಡ್ರೆ. ಆದ್ರೆ ಕರ್ಣನ್ಗೆ ಸ್ವರ್ಗ ಸಿಗ್ಲಿಲ್ವಂತೆ. ಕಾರಣ ಹೇಳಿದಿಷ್ಟೇ, ಅವರು ಎಲ್ಲಾ ದಾನ ಮಾಡಿದ್ರಂತೆ, ಅನ್ನದಾನ ಮಾಡಿರ್ಲಿಲ್ವಂತೆ. ಅನ್ನದಾನಕ್ಕೆ ಮಿಗಿಲಾಗಿರುವಂತ ದಾನ ಮತ್ತೊಂದಿಲ್ಲ. ಯಾವುದು ಸೃಷ್ಟಿಯಲ್ಲಿ ಎಲ್ಲಾ ಜೀವಿಗಳು ಯಾವ್ದನ್ನ ಆಧಾರ ಮಾಡ್ಕೊಂಡಿರುತ್ತೆ, ಪ್ರತಿಯೊಂದಕ್ಕೂ ಹಸಿವಿದ್ದೇ ಇರುತ್ತಲ್ವಾ, ಚಲಿಸುವಂತ ಪ್ರತಿಯೊಂದು ಜೀವಕ್ಕೂ ಹಸಿವಿದ್ದೇ ಇರುತ್ತಲ್ವಾ. ಈ ತೃಪ್ತಿ ಅನ್ನುವಂಥದ್ದು ಹೊಂದುವಂಥದ್ದು, ಇಲ್ಲಿ ದಾನಕ್ಕೆ ಫಲ ಯಾವುದು ಸಿಗುತ್ತೆ ಅಂತ ತೃಪ್ತಿಯಿಂದಲೇ ಸಿಗುತ್ತೆ. ಅದು ಪರಿಪೂರ್ಣವಾಗಿ ಸಿಕ್ಕುವಂತ ದಾನ ಯಾವುದು ಅಂತಂದ್ರೆ ಅನ್ನದಾನ. ನಮ್ಮ ದೇಶಕ್ಕೆ ಅನ್ನಪೂರ್ಣೆ ಅಂತ ಹೆಸರು. ಇದು ಅಂತಂದ್ರೆ ಈ ಅನ್ನದಾನ ಬಡಿಸುವಂಥದ್ದು, ಭೋಜನ ಪಂಕ್ತಿಯಲ್ಲಿ ಪ್ರೀತಿಯಿಂದ ಇದು ಮಾಡುವಂಥದ್ದು ಈ ಕಾಲದ ಮಕ್ಕಳಿಗೆ ಆ ಸವಿರುಚಿನೇ ಗೊತ್ತಿಲ್ಲ. ನಾವೆಲ್ಲರೂ ಅದೃಷ್ಟವಂತರೇ ಅಂತ ನಾವು ಅಂದ್ಕೊಂತೀವಿ. ನಮ್ಮ ಅಜ್ಜಿಯವರು ಬಂದು ಬಡಿಸ್ತಾ ಇದ್ರು, ನಮ್ಮ ಅತ್ತೆಯವರು ಬಂದು ಬಡಿಸ್ತಾ ಇದ್ರು, ನಮ್ಮ ಸೋದರ ಮಾವಂದರು, ನಮ್ಮ ಚಿಕ್ಕಪ್ಪಂದರು ಬಲವಂತ ಮಾಡಿ 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 ತಿನ್ನಿಸ್ತಾ ಇದ್ರು. ಅಂತಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋದ್ ಬಂದ್ರೆ, ಅಂದ್ರೆ ಮದುವೆಗೆ ಹೋಗಿ ಬಂದ್ರೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಹೊತ್ತಿಗೆ ನಾವು ಊಟ ಮಾಡ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಏನು ಬಹಳ ಬದಲಾವಣೆನೇ ಆಗ್ಬಿಟ್ಟಿದೆ. ಮದುವೆಗೆ ಹೋಗಿ ಬಂದು ಮನೆಗೆ ಬಂದು ಮೊಸರನ್ನ ಆದ್ರೂ ಊಟ ಮಾಡಿ ಅಲ್ಲಿ ತೃಪ್ತಿ ಆಗ್ಲಿಲ್ಲ ಅಂತ ಅನ್ನುವಂತ ಏನೋ ಒಂದು ಸನ್ನಿವೇಶ ಈಗ ಬಂದಿದೆ. ಯಾಕೆ ಅಂತಂದ್ರೆ ಅಲ್ಲಿ ಕೆಲಸಗಾರರು ಅಂತಂದ್ರೆ ಬಫೆಟ್ ಸಿಸ್ಟಮ್ ಇದು ಮಾಡಿದಾಗ ಕೆಲಸಗಾರರು ಬಳಸ್ತಾರೆ, ಅವ್ರು ಉಳಿಯೋದನ್ನ ನೋಡ್ಕೊಂತಾರೆ ವಿನಃ ಪ್ರೀತಿಯಲ್ಲಿ ತೋರಿಸ್ತಾರೆ. ಇದಕ್ಕೋಸ್ಕರನೇ ನಾವು ಈಗ ಬದಲಾವಣೆ ಆಗ್ಬೇಕು. ಯಾವುದು ಶುಭ ಕೊಡುತ್ತೆ ಅಂತಂದ್ರೆ ಬಂದಿರುವಂತ ಅತಿಥಿಗಳ ಆಶೀರ್ವಾದ ನಮ್ಮ ಜೀವನವನ್ನು ನಿಲ್ಲಿಸುತ್ತೆ. ಅತಿಥಿ ದೇವೋ ಭವ ಅನ್ನುವಂತ ನಮ್ಮ ಸನಾತನ ಸಂಪ್ರದಾಯವನ್ನು ಎಲ್ಲರೂ ಉಳಿಸ್ಕೋಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.